ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಬಟ್ ಇದು ಅಡುಗೆಗೆ ಸಂಬಂಧಪಟ್ಟ ವಿಡಿಯೋ ಅಲ್ಲ, ಬದಲಾಗಿ ಇವತ್ತಿನ ಡೇ ಔಟ್ ಬಗ್ಗೆ. ಸೊ ಗೌರ್ಮೆಂಟ್ ಹಾಲಿಡೇ ಆಗಿದ್ದರಿಂದ ಮನೆಯಲ್ಲಿ ಕೂತು ಬೋರ್ ಆಗಿದ್ದರಿಂದ ಎಲ್ಲಾದರೂ ಫ್ಯಾಮಿಲಿ ಜೊತೆ ಹೊರಗಡೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಎಲ್ಲಪ್ಪ ಹೋಗೋದು ಅಂತ ಚಿಂತೆ ಮಾಡ್ತಿದ್ದಾಗ ನೆನಪಾಗಿದ್ದೆ ಬ್ಯಾಂಗ್ಳೂರಿನ ವೆರಿ ಫೇಮಸ್ ಯಾವುದು ಅಂತೀರಾ, ಇದೇ ಕಣ್ರಿ, ಲಾಲ್ಬಾಗ್ ಫ್ಲವರ್ ಶೋ. ಹಾಲಿಡೇ ಆಗಿದ್ದರಿಂದ ತುಂಬಾ ಜನ ಸೇರಿದರು. ಕ್ಯೂನಲ್ಲಿ ಟಿಕೆಟ್ ತೊಗೊಳಕ್ಕೆ ನಿಂತು ಸಾಕಾಗಿತ್ತು ಕಣ್ರಿ. ಸೊ ಹಾಗೋ ಹೇಗೋ ಟಿಕೆಟ್ ತೊಗೊಂಡು ಒಳಗಡೆ ಹೋದಾಗ ನಮ್ಮ ಕಣ್ಣಿಗೆ ಇಂಪಾಗಿ ಕಂಡಿದ್ದೆ ಅಲ್ಲಿನ ಬ್ಯೂಟಿಫುಲ್ ಆ್ಯಂಡ್ ಕಲರ್ಫುಲ್ ಫ್ಲವರ್ಸ್. ಎಸ್, ನೀವು ನೋಡ್ತಿರ್ಬೋದು ವಿಡಿಯೋದಲ್ಲಿ ಫ್ಲವರ್ಸ್ ಎಷ್ಟು ಬ್ಯೂಟಿಫುಲ್ ಆಗಿ ಕಲರ್ಫುಲ್ ಆಗಿದೆ ಅಂತ. ಅಷ್ಟೊತ್ತು ಕ್ಯೂನಲ್ಲಿ ನಿಂತು ಟಿಕೆಟ್ ತೊಗೊಂಡಿದ್ದಕ್ಕೂ ಸಾರ್ಥಕ ಆಯ್ತಪ್ಪ ಅಂತ ಅನಿಸುವಷ್ಟು ಇಂಪಾಗಿತ್ತು. ಸೊ ಹೀಗೆ ಫ್ಲವರ್ಸ್ನ ನೋಡ್ತಾ ಮುಂದೆ ಸಾಗಿದ್ವಿ ಫ್ಯಾಮಿಲಿ ಜೊತೆ. ವೆದರ್ ಕೂಡ ತುಂಬಾ ಚೆನ್ನಾಗಿತ್ತು. ಹೆಚ್ಚು ಬಿಸಿಲು ಕೂಡ ಇರಲಿಲ್ಲ, ಮಳೆ ಕೂಡ ಇರಲಿಲ್ಲ, ಆದರೆ ಜಿಟಿ ಜಿಟಿ ಮಳೆ. ಸೊ ಫ್ಯಾಮಿಲಿ ಟೈಮ್ಗೆ ಹೇಳಿ ಮಾಡಿಸಿದಂಥ ವೆದರ್ ಆಗಿತ್ತು ಇವತ್ತು. ಸೊ ತುಂಬಾ ಎಂಜಾಯ್ ಮಾಡಿದ್ವಿ. ನೀವು ನೋಡ್ತಿರ್ಬೋದು ಎಷ್ಟೊಂದು ವೆರೈಟಿ ಕಲಾಕೃತಿಗಳಾಗಿರ್ಬೋದು, ಫ್ಲವರ್ಸ್ ಆಗಿರ್ಬೋದು, ತುಂಬಾ ಕಣ್ಣಿಗೆ ಮುದ ಕೊಡುವಂಥ ಲುಕ್ ಆಗಿತ್ತು. ಅಲ್ಲಿಂದ ನಾವು ಬಂದಿದ್ದೆ ಮುಂದೆ ಬೋನ್ಸಾಯಿ ಟ್ರೀಸ್ ಕಡೆಗೆ. ನೀವು ನೋಡ್ತಿರ್ಬೋದು ಎಷ್ಟು ನೋಡೋಕ್ಕೆ ಚೆಂದವಾಗಿದೆ. ಅಷ್ಟು ದೊಡ್ಡ ದೊಡ್ಡ ಮರಗಳನ್ನು ಹೀಗೆ ಚಿಕ್ಕದಾದ ಪಾಟ್ಗಳಲ್ಲಿ ಬೆಳೆಸೋದಕ್ಕೆ ಕೂಡ ತುಂಬಾ ಒಂದು ಚೆಂದ. ಎಷ್ಟು ವೆರೈಟಿ ಆಫ್ ಬೋನ್ಸಾಯಿ ಟ್ರೀಸ್ ಇದೆ, ನೀವು ನೋಡ್ತಿರ್ಬೋದು ವಿಡಿಯೋದಲ್ಲಿ. ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಹೀಗೆ ಬೋನ್ಸಾಯಿ ಟ್ರೀಸ್ನ ನೋಡಿಕೊಂಡು ಲಾಲ್ಬಾಗ್ ಒಳಗೆ ಇರುವಂಥ ಒಂದು ಚಿಕ್ಕದಾದ ಬೆಟ್ಟ. ಸೊ ಬೆಟ್ಟ ಕೂಡ ಹತ್ತಿದ್ವಿ. ತುಂಬಾ ಜನ ಸೇರಿದರು. ನೀವು ನೋಡ್ತಿರ್ಬೋದು ಎಷ್ಟು ಜನ ಸೇರಿದ್ದಾರೆ ಅಂತ. ಸೊ ಹಾಗೆ ಮತ್ತೆ ಬೆಟ್ಟ ಇಳಿದು ನಾವು ಬಂದಿದ್ದು ಲಾಲ್ಬಾಗ್ ಒಳಗಡೆ ಇನ್ನೊಂದು ಜಾಗಕ್ಕೆ. ಇದರ ಬಗ್ಗೆ ನನಗೆ ಪೂರ್ತಿಯಾಗಿ ಗೊತ್ತಿಲ್ಲ, ಬಟ್ ಇದು ಕೂಡ ಮರಗಳಿಂದನೇ ಮಾಡಿರುವಂಥ ಕಲಾಕೃತಿಗಳು. ನೀವು ನೋಡ್ತಿರ್ಬೋದು ಎಷ್ಟು ವೆರೈಟಿ ಆಗಿದೆ. ಆ ಮರಗಳನ್ನೇ ಉಪಯೋಗಿಸ್ಕೊಂಡು ಒಂದು ಪ್ರಾಣಿ ತರಹದ ಆಕೃತಿ ಆಗಿರ್ಬೋದು, ತುಂಬಾ ವೆರೈಟಿ ಇತ್ತು. ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿತ್ತು. ಸೊ ಇದನ್ನು ಕೂಡ ನೋಡಿಕೊಂಡು ನಾವು ಮುಂದೆ ಹೋಗಿದ್ದೆ ಮೇನ್ ಏರಿಯಾ, ಅದೇ ಲಾಲ್ಬಾಗ್ನ ಗ್ಲಾಸ್ ಹೌಸ್ಗೆ. ಸೊ ಫ್ಲವರ್ ಶೋ ನಡೀತಿದ್ದಂಥ ಜಾಗ. ಈ ಸರಿಯ ಫ್ಲವರ್ ಶೋ ಮೇನ್ಲಿ ವಾಸ್ ಬೇಸ್ಡ್ ಆನ್ ಲೈಫ್ ಇಂಟ್ರೆಸ್ಟ್ ಆ್ಯಂಡ್ ಟ್ರಿಬ್ಯೂಟ್ ಟು ಕೆ ಪೂರ್ಣಚಂದ್ರ ತೇಜಸ್ವಿ ಸರ್. ಸೊ ಈ ಸರಿಯ ಫ್ಲವರ್ ಶೋ ಕಂಪ್ಲೀಟ್ಲಿ ಅವರ ಚಿಂತನೆಗಳ ಮೇಲೆ ಆಧಾರವಾಗಿತ್ತು. ಸೊ ನೀವು ನೋಡ್ತಿರ್ಬೋದು ಎಷ್ಟು ವೆರೈಟಿ ಆಫ್ ಬ್ಯೂಟಿಫುಲ್ ಆ್ಯಂಡ್ ಕಲರ್ಫುಲ್ ಫ್ಲವರ್ಸ್ ಇದೆ ಅಂತ. ಸೊ ನಾನು ಆವಾಗಲೇ ಹೇಳಿದಾಗೆ, ಸೊ ಇದು ಪೂರ್ಣಚಂದ್ರ ತೇಜಸ್ವಿ ಅವರ ಚಿಂತನೆಗಳು, ಜೀವನ, ಹಾಗೆ ಅವರ ಇಷ್ಟದ ಬಗ್ಗೆ ಮಾಡಿರುವಂತಹ ಫ್ಲವರ್ ಶೋ ಥೀಮ್ ಇದಾಗಿತ್ತು. ಸೊ ಇದಾದಮೇಲೆ ನೀವು ಹೊರಗಡೆ ಬಂದು ನೋಡಿದ್ರೆ ಬರೀ ಸ್ಟಾಲ್ಗಳೇ ತುಂಬಿದೆ ಕಣ್ರಿ. ಫುಡ್ ಸ್ಟಾಲ್ ಆಗಿರ್ಬೋದು, ಕ್ಲೋತ್ಸ್ ಆಗಿರ್ಬೋದು, ಹ್ಯಾಂಡ್ ಕ್ರಾಫ್ಟ್ಸ್ ಆಗಿರ್ಬೋದು, ತುಂಬಾ ಸ್ಟಾಲ್ಸ್ ಇತ್ತು. ಹಾಗೆ ಜನ ಕೂಡ ತುಂಬಾ ತುಂಬಿದ್ರು ಫ್ಲವರ್ ಶೋಗಿಂತ ಆ್ಯಕ್ಚುಲಿ. ಸೊ ಅಲ್ಲಿಂದ ಲಾಲ್ಬಾಗ್ ಲೇಕ್ನ ಕೂಡ ನೋಡಿಕೊಂಡು ಹಾಗೆ ಒಂದು ರೌಂಡ್ ಪೂರ್ತಿ ಲಾಲ್ಬಾಗ್ನ ಸುತ್ತಾಡಿಕೊಂಡು ನಾವು ಹೊರಗಡೆ ಬಂದ್ವಿ. ಬಟ್ ನನಗೆ ಈ ಸರಿ ಹೋದಾಗ ಗೊತ್ತಾಗಿದ್ದು ಲಾಲ್ಬಾಗಿಗೆ ತುಂಬ ಗೇಟ್ ಇದೆ ಅಂತ. ಸೊ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿಕೊಂಡು ವಾಪಸ್ ಮನೆ ಕಡೆ ಬಂದ್ವಿ. ಸೊ ಇದಾಗಿತ್ತು ಇವತ್ತಿನ ಡೇ ಔಟ್.